1:45 ಬಾಕಿ ಇದೆ. ಮತದಾನವನ್ನ ಮಾಡಲಿಕ್ಕೆ ಹೋಗಿ ವೋಟ್ ಮಾಡ್ಕೊಂಡು ಬನ್ನಿ, ಆಮೇಲೆ ಉಳಿದ ಕೆಲಸಗಳನ್ನ ಮಾಡ್ಕೊಳ್ಬಹುದು. ಎಷ್ಟೋ ಕಂಪನಿಗಳು ರಜೆ ಕೊಟ್ಟಿದೆ ವೋಟ್ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ. ಇನ್ನು ಕೆಲವು ಕಡೆ ಕೆಲಸಕ್ಕೆ ಹೋಗೋ ಮುಂಚೆ ವೋಟ್ ಮಾಡಿಬಿಟ್ಟು ಹೋಗ್ತಾರೆ, ಇನ್ನು ಕೆಲವರು ಕೆಲಸ ಮುಗಿಸ್ಕೊಂಡು ಬಂದು ವೋಟ್ ಮಾಡ್ತಾರೆ. ನಾವು ಕೂಡ ವೋಟ್ ಮಾಡಿದ್ದೀವಿ. ಅದೇ ರೀತಿಯಾಗಿ ನೀವು ವೋಟ್ ಮಾಡಿ ಅನ್ನುವಂಥ ವಿನಂತಿ. ಭವಿಷ್ಯದ ಭಾರತ ನಿರ್ಮಾಣಕ್ಕಾಗಿ ನೀವು ವೋಟ್ ಮಾಡಬೇಕು ಅಂದರೆ, ನೀವು ಸಾಥ್ ಕೊಡಬೇಕು ಅಂದರೆ ವೋಟ್ ಮಾಡಲೇಬೇಕು. ಮಧ್ಯಾಹ್ನ ಬಿಸಿಲಿದೆ, ಬಿಸಿಲು ಕಳೆದ ನಂತರ ವೋಟ್ ಮಾಡೋಣ ಅಂದ್ಕೊಂಡಿದ್ದವ್ರಿಗೆ ಈಗ ಬಿಸಿಲು ಕಳೆದಿದೆ, ಆರಾಮಾಗಿ ಬಂದು ವೋಟ್ ಮಾಡ್ಬೋದು. ಮನೆಯಿಂದ ಹೊರಗೆ ಬನ್ನಿ, ಹೋಗಿ ವೋಟ್ ಮಾಡಿ. ಮತದಾನಕ್ಕೆ ಇರೋದು ಕೇವಲ 1.25 ಗಂಟೆಗಳು ಮಾತ್ರ. ಈ ಸಮಯವನ್ನು ನೀವು ವೇಸ್ಟ್ ಮಾಡಿದ್ರೆ, ನಿಮ್ಮ ಮತವನ್ನು ವೇಸ್ಟ್ ಮಾಡಿದ್ರೆ, ನೀವು ಯಾರನ್ನಾದರೂ ಪ್ರಶ್ನೆ ಕೇಳುವಂತಹ ನೈತಿಕ ಹಕ್ಕನ್ನು ಕೂಡ ಕಳೆದುಕೊಳ್ತೀರಿ. ನೀವು ಮಾಡಿದ್ದೀರಿ ಬಿಟ್ಟಿದ್ದೀರಿ ಅಂತ ಯಾರಿಗೂ ಗೊತ್ತಾಗಲ್ಲ. ಅಟ್ಲೀಸ್ಟ್ ನಿಮಗೆ ಗೊತ್ತಾಗುತ್ತಲ್ವ ನೀವು ಮಾಡಿದ್ದೀರಾ ಬಿಟ್ಟಿದ್ದೀರಾ, ನಿಮಗೆ ನಾಳೆ ದಿನ ಕೇಳುವಂತಹ ಪ್ರಶ್ನೆ ಮಾಡುವಂಥ ಹಕ್ಕಿದೆಯಾ ಅನ್ನುವಂಥದ್ದು. ಸೊ ಹಾಗಾಗಿ ನಾವು ಯಾರನ್ನಾದರೂ ಪ್ರಶ್ನೆ ಮಾಡಬೇಕು ಅಂದರೆ ಫಸ್ಟ್ ನಾವು ಕರೆಕ್ಟ್ ಆಗಿರಬೇಕು. ಹೀಗಾಗಿ ಹೋಗಿ ನಿಮ್ಮ ಕೈಗೆ ಇಂಕನ್ನು ಹಾಕ್ಸ್ಕೊಳ್ಳಿ, ವೋಟ್ ಮಾಡಿ. ನಿಮಗೆ ಯಾರು ಇಷ್ಟ ಕಷ್ಟ ಏನೇ ಇರಲಿ ವೋಟ್ ಮಾಡಿ. ನಿಮ್ಗಿಬ್ಬರೂ ಇಷ್ಟ ಇಲ್ಲ, ಯಾರಿಗೂ ವೋಟ್ ಮಾಡೋ ಇಷ್ಟ ಇಲ್ಲ ಅಂತ ಅಂದರೆ ನೋಟಾ ಅಂತಿದೆ, ಅದನ್ನಾದರೂ ಒತ್ತಿ. ಒಟ್ಟಿನಲ್ಲಿ ನಿಮ್ಮ ವೋಟ್ನ ವೇಸ್ಟ್ ಮಾಡದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಎಲ್ಲೆಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ವೋಟ್ ಆಗಿದೆ ಅನ್ನೋದನ್ನ ಒಂದು ಭಾಗದಲ್ಲಿ ಸ್ಕ್ರೀನಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಅದನ್ನು ನೋಡೋ ಮೂಲಕವಾಗಿ ಒಂದು ಕಾಂಪಿಟೇಷನ್ ತಗೊಳ್ಳಿ. ಅದರಲ್ಲೂ ಬೆಂಗಳೂರಿಗರು ನಿರಾಸಕ್ತಿಯನ್ನು ವಹಿಸ್ತಾ ಇದ್ದಾರಂತೆ. ಈಗಷ್ಟು ನೋಡ್ತಾ ಇದ್ರಿ, ನಟ ರಕ್ಷಿತ್ ಶೆಟ್ಟಿ ಅವರು ಕೂಡ ಬಂದು ವೋಟ್ ಮಾಡ್ತಾ ಇರುವಂತಹ ದೃಶ್ಯ ಇದು. ಉಡುಪಿಯಲ್ಲಿ ಅವರ ಊರಿಗೆ ಹೋಗಿ ವೋಟ್ ಮಾಡ್ತಾ ಇರುವಂತಹ ದೃಶ್ಯ.